ಹಲೋ ಫ್ರೆಂಡ್ಸ್, ನೀವೇನಾದರೂ ಸ್ಕೂಲ್ ಹೋಗೋ ಮಕ್ಕಳ ಪೇರೆಂಟ್ಸ್ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಮತ್ತೆ ಶಾಕಿಂಗು ಆಗಿರಬಹುದು. ಇದು ಅಸರ್ ಅಂತ ಒಂದು ಸರ್ವೆ, ಪ್ರಥಮ್ ಫೌಂಡೇಶನ್ ಇಂದ ಒಂದು ಸರ್ವೆ. ಇದು ಅಸರ್ ಅಂತ. ಇದು 2 ವರ್ಷಕ್ಕೊಮ್ಮೆ ಒಂದು ಸರ್ವೆ ನಡೆಯುತ್ತೆ. ಈ ಸರ್ವೆ ಏನಂದ್ರೆ, ಸ್ಕೂಲ್ ಹೋಗೋ ಮಕ್ಕಳು ಓದೋದ್ರಲ್ಲಿ ಹೇಗಿದ್ದಾರೆ ಅಂತ. ರೀಡಿಂಗ್ ಸ್ಕಿಲ್ಸ್, ಎಸ್ಪೆಷಲಿ ರೀಡಿಂಗ್ ಸ್ಕಿಲ್ಸ್ ಮಕ್ಕಳಿಗೆ ಓದಕ್ ಬರ್ತಾ ಇದೆಯಾ ಅಂದ್ರೆ, ಏನಾದ್ರು ಟೆಕ್ಸ್ಟ್ ಬುಕ್ ಇಲ್ಲ ನ್ಯೂಸ್ ಪೇಪರ್ ಕೊಟ್ರೆ ಓದಕ್ ಬರ್ತಾ ಇದೆಯಾ, ಮಾರ್ಕ್ಸ್ ಅಲ್ಲ, ಓದೋದು. ಇದು ಸರ್ವೆ ನಡೆದಿರೋದು ಸುಮಾರು 6 ಲಕ್ಷ ಮಕ್ಕಳ ಮೇಲೆ. ಇಲ್ಲಿ ನೋಡಿ, ಎಲ್ಲ ಸ್ಟೇಟ್ಸ್, 29 ಸ್ಟೇಟ್ಸ್, 6.5 ಲಕ್ಷ ಮಕ್ಕಳ ಮೇಲೆ ಸರ್ವೆ ನಡೆದಿರೋದು ಇದು. ಈಗ ಬನ್ನಿ ಮಕ್ಕಳು ಓದೋದ್ರಲ್ಲಿ ಹೇಗಿದ್ದಾರೆ ಅಂತ ನೋಡೋಣ. ನೋಡಿ, ಇದು ಸರ್ವೆ ನಡೀತಿರೋದು. ಈ ಮಗುಗೆ ಏನಾದ್ರು ಓದಕ್ ಕೊಟ್ಬಿಟ್ಟು ಓದು ಅಂತ ಹೇಳ್ತಿರೋದು. ಸೊ ದಿಸ್ ಇಸ್ ಹೌ ಸರ್ವೆ ಟೇಕ್ ಪ್ಲೇಸ್. ಈಗ ಇಲ್ಲಿ ನೋಡಿ, ಇದು ಬಂತು. ಇಲ್ಲಿ ನೋಡಿ, ಈ ಸರ್ವೆ ಆಗಿರೋದು ಮೋಸ್ಟ್ಲಿ ಕ್ಲಾಸ್ 3, ಕ್ಲಾಸ್ 5 ಮತ್ತೆ ಕ್ಲಾಸ್ 8 ಮಕ್ಕಳ ಮೇಲೆ. ಇಲ್ಲಿ ನೋಡಿ, 2014 ಆಗಿತ್ತು, 16 ಆಗಿತ್ತು, 18 ಆಗಿತ್ತು, 22 ಆಗಿತ್ತು, 24. 20 ಅಲ್ಲಿ ಆಗಿಲ್ಲ, ಕೋವಿಡ್ ಇತ್ತಲ್ವಾ, ಆ ಕಾರಣದಿಂದ. 24 ನೋಡೋಣ. ಈಗ ಇದು ಗೌರ್ಮೆಂಟ್ ಸ್ಕೂಲ್, ಇದು ಪ್ರೈವೇಟ್ ಸ್ಕೂಲ್. ಈಗ ನೋಡಿ, 3ನೇ ಕ್ಲಾಸ್ ಮಕ್ಕಳಿಗೆ 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಕೊಟ್ಟು ಏನಾದ್ರೂ ಓದಿ ಅಂತ ಹೇಳಿದಾಗ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು 23% ಮಕ್ಕಳಿಗೆ ಓದಕ್ ಬರ್ತಿದೆ. 23% ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ 27% ಮಕ್ಕಳಿಗೆ ಓದಕ್ ಬರ್ತಿಲ್ಲ ಅಂತ. ಅದೇ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಕೊಟ್ಟು ಓದಿ ಅಂತ ಹೇಳಿದ್ರೆ 3ನೇ ಕ್ಲಾಸ್ ಮಕ್ಕಳಿಗೆ, ಅದ್ ಮರಿಬೇಡಿ, 35% ಮಕ್ಕಳಿಗೆ ಓದಕ್ ಬರ್ತಿದೆ. 35% ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ 65% ಮಕ್ಕಳಿಗೆ ಓದಕ್ ಬರ್ತಿಲ್ಲ ಅಂತ. ಅದೇ ಕ್ಲಾಸ್ 5th ಅಲ್ಲಿ ಸರ್ವೆ ಮಾಡಿದ್ರು. ಇಲ್ಲಿ ನೋಡಿ, 5th ಅಲ್ಲಿ ಯಾವ ಟೆಕ್ಸ್ಟ್ ಬುಕ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 44% ಮಕ್ಕಳಿಗೆ ಓದಕ್ ಬರ್ತಿದೆ. 44% ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ 56% ಮಕ್ಕಳಿಗೆ ಓದಕ್ ಬರ್ತಿಲ್ಲ. 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ 5th ಅಲ್ಲಿರೋ ಮಕ್ಕಳಿಗೆ. ಅದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ 59% ಮಕ್ಕಳಿಗೆ ಓದಕ್ ಬರ್ತಿದೆ. ಪ್ರೈವೇಟ್ ಅಲ್ಲಿ 59 ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ 41% ಮಕ್ಕಳಿಗೆ ಓದಕ್ ಬರ್ತಿಲ್ಲ 5th ಅಲ್ಲಿ. ಅದ್ ಬಿಡಿ, ಆಲ್ ಓವರ್ ಇಂಡಿಯಾ ಅದು. ಈಗ ನಮ್ಮ ಕರ್ನಾಟಕದ ನೋಡೋಣ ಬನ್ನಿ. ಡೈರೆಕ್ಟ್ಲಿ ವಿಲ್ ಗೋ ಟು ಕರ್ನಾಟಕ. ಕರ್ನಾಟಕದಲ್ಲೂ ಮಕ್ಕಳನ್ನ ಕೂರ್ಸ್ಕೊಂಡು ಸರ್ವೆ ಮಾಡಿದ್ರು, ಮಕ್ಕಳು ಹೇಗಿದ್ದಾರೆ ಅಂತ ಓದೋದ್ರಲ್ಲಿ. ಇಲ್ಲಿ ನೋಡಿ, ಮತ್ತೆ ಏನು ಕೊಟ್ಟಿರೋದು ಓದಕ್ಕೆ ಅಂತ ಅದು ಫಿಕ್ಸ್. ನೋಡಿ, ಎಲ್ಲಾ ಕಡೆ ಇದೇ ಟೆಕ್ಸ್ಟ್ ಕೊಟ್ಟು ಓದಿಸಿರೋದು. ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದು. ಇಲ್ಲಿ ನೋಡಿ, ಇಲ್ಲಿ ಇದೆ ನೋಡಿ, ಒಂದು ಕಾಡಿನಲ್ಲಿ ಒಂದು ಆನೆ ಇತ್ತು. ಸರಿಯಾಗಿ ಕಾಣಿಸ್ತಿಲ್ಲ ಅದು. ಇದು ಓದೋದು. ಈಗ ಬನ್ನಿ, ಈಗ ಇಲ್ಲಿ ನೋಡಿ, percentage of children in class 3 who can read class 2. ಈ ವರ್ಷ ನೋಡೋಣ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 15% ಮಕ್ಕಳಿಗೆ ಓದಕ್ ಬರ್ತಿದೆ. ಪ್ರೈವೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, 17% ಮಕ್ಕಳಿಗೆ 3ನೇ ಕ್ಲಾಸ್ ಅಲ್ಲಿ ಇದ್ದಾಗ 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಕ್ ಬರ್ತಿರೋದು 17% ಇದ್ದಾರೆ. 17% ಮಾತ್ರ. ಅಂದ್ರೆ 17% ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ 83% ಮಕ್ಕಳಿಗೆ ಓದಕ್ ಬರಲ್ಲ 3ನೇ ಕ್ಲಾಸ್ ಇರೋ ಮಕ್ಕಳಿಗೆ. ಅದೇ ಇಲ್ಲಿ ನೋಡಿ, ಇಲ್ಲಿ 5th ಮತ್ತೆ 8th ಇದೆ. ಇಲ್ಲಿ 5th ಇದೆ, ಇಲ್ಲಿ 8th ಇದೆ. ಬಟ್ ಇಬ್ಬರಿಗೂ ಕ್ಲಾಸ್ 2ನೇ ಕೊಟ್ಟಿರೋದು ಓದಕ್ಕೆ. ಈ ವರ್ಷ ನೋಡಿ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 32% ಮಕ್ಕಳು ಓದಿದ್ರು. ಪ್ರೈವೇಟ್ ಸ್ಕೂಲ್ಸ್ ಗಳಲ್ಲಿ 37% ಮಕ್ಕಳು ಓದಿದ್ರು. ಅದೇನು ಓದಕ್ ಬರ್ತಿರೋದು ಅದು ತೋರಿಸ್ಬಿಡ್ತೀನಿ ನೋಡಿ. ನೋಡಿ, ಇದು ಕೊಟ್ಟಿರೋದು ಓದಕ್ಕೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್, ಗೀತಾ ಈಸ್ ಎ ಲಿಟಲ್ ಗರ್ಲ್, ಹರ್ ಮದರ್ ಗೇವ್ ಹರ್ ಅ ಬುಕ್. ಇದು ಓದ್ಬೇಕು. ಅದು ಕ್ಲಾಸ್ 2ದು.
ಕ್ಲಾಸ್ 8 ಮಕ್ಕಳು 60% ಮಕ್ಕಳಿಗೆ ಓದಕ್ ಬರ್ತಿದೆ. ಅದೇ ಪ್ರೈವೇಟ್ ಅಲ್ಲಿ 66 ಮಕ್ಕಳಿಗೆ ಓದಕ್ ಬರ್ತಿದೆ. ಆ ಒಂದು ಪ್ಯಾರಾಗ್ರಾಫ್ 66% ಮಕ್ಕಳಿಗೆ ಓದಕ್ ಬರ್ತಿದೆ ಅಂದ್ರೆ ದ ಮೀನಿಂಗ್ ಆಫ್ ದಟ್ ಈಸ್ 34% ಮಕ್ಕಳಿಗೆ ಓದಕ್ ಬರ್ತಿಲ್ಲ 8th ಅಲ್ಲಿ. 34 ಅಂದ್ರೆ ಎಷ್ಟಾಗುತ್ತೆ ಹೇಳಿ? ಆಲ್ಮೋಸ್ಟ್ 10 ಮಕ್ಕಳಿಗೆ 8th ಅಲ್ಲಿ ಇದ್ದಾಗ ಓದಕ್ ಬರ್ತಿಲ್ಲ. ಶಾಕಿಂಗ್ ಅಲ್ವಾ? ಈಗ 8th 5th ನೋಡಿ ಮುಗಿತಲ್ವಾ? ಈಗ ಎಲ್ಲಾ ಕ್ಲಾಸಸ್ ನೋಡೋಣ ಬನ್ನಿ. ಕ್ಲಾಸ್ 1 to ಕ್ಲಾಸ್ 8th ವರೆಗೂ. ಕ್ಲಾಸ್ 3 ಅಲ್ಲಿ ಬರೀ 15% ಮಕ್ಕಳಿಗೆ ಓದಕ್ ಬರ್ತಿದೆ. 30ರಲ್ಲಿ 15 ಅಂದ್ರೆ 5 ಜನರಿಗೆ ಓದಕ್ ಬರ್ತಿದೆ. ಅದೇ ಕ್ಲಾಸ್ 4th ಅಲ್ಲಿ 25% ಮಕ್ಕಳಿಗೆ ಓದಕ್ ಬರ್ತಿದೆ. ಕ್ಲಾಸ್ 5th ಅಲ್ಲಿ 34% ಮಕ್ಕಳಿಗೆ ಓದಕ್ ಬರ್ತಿದೆ. ಕ್ಲಾಸ್ 6th ಅಲ್ಲಿ 42% ಮಕ್ಕಳಿಗೆ ಓದಕ್ ಬರ್ತಿದೆ. ಕ್ಲಾಸ್ 7th ಅಲ್ಲಿ 52% ಮಕ್ಕಳಿಗೆ ಓದಕ್ ಬರ್ತಿದೆ. ಅದೇ ಲಾಸ್ಟ್ ಕ್ಲಾಸ್ 8th ಅಲ್ಲಿ 62% ಮಕ್ಕಳು ಓದಕ್ ಬರ್ತಿದೆ. ಅಂದ್ರೆ 38% ಮಕ್ಕಳಿಗೆ ಓದಕ್ ಬರ್ತಿಲ್ಲ. ಇಡೀ ಕರ್ನಾಟಕದಲ್ಲಿ 30ರಲ್ಲಿ 12 ಮಕ್ಕಳಿಗೆ ಓದಕ್ ಬರ್ತಿಲ್ಲ. 8ನೇ ಕ್ಲಾಸ್ ಅಲ್ಲಿ ಏನ್ ಓದಕ್ ಬರ್ತಿಲ್ಲ? ಕ್ಲಾಸ್ 2 ಟೆಕ್ಸ್ಟ್ ಬುಕ್ ಓದಕ್ ಬರ್ತಿಲ್ಲ. ಸೊ ನಮ್ಮ ಕೋರ್ಸ್ ಇದೆ ಅಲ್ವಾ, ದ ಮಿರಾಕಲ್ ಕೋರ್ಸ್ ಅಂತ, ಎಡು ಫೋಕಸ್ ಅಕಾಡೆಮಿಯಲ್ಲಿ ಕೋರ್ಸ್ ಇದೆ, ದ ಮಿರಾಕಲ್ ಕೋರ್ಸ್ ಅಂತ. ನಾವ್ ಈ ಕೋರ್ಸ್ ಅಲ್ಲಿ ಏನ್ ಮಾಡೋದಂದ್ರೆ ಮಕ್ಕಳಿಗೆ ಒಂದು ಪ್ರಾಬ್ಲಮ್ 8th ಅಲ್ಲ, 5th ಅಲ್ಲ, 1st, 2nd, 3rd, 4th ಅಲ್ಲೇ ಆಗ್ದಿರ ನೋಡ್ಕೊಳೋದು. ದಟ್ ಈಸ್ ದ ಮಿರಾಕಲ್ ಕೋರ್ಸ್. ದಟ್ ಈಸ್ ವಾಟ್ ವಿ ಡೂ ಇನ್ ದ ಮಿರಾಕಲ್ ಕೋರ್ಸ್. ನಿಮ್ ಮಗು 4th ಅಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳೋಣ. ನಿಮ್ ಮಗು 4th ಅಲ್ಲಿ ಇದ್ದಾನೆ. 4th ಅಲ್ಲಿ ಇದ್ದಾನೆ ಅಂದ್ರೆ ನಿಮ್ ಮಗು ಕ್ಲಾಸ್ ಅಲ್ಲಿ ಬರೀ 25% ಮಕ್ಕಳಿಗೆ ಮಾತ್ರ ಓದಕ್ ಬರ್ತಿರೋದು. 25% ಅಂದ್ರೆ 40 ಜನ ಮಕ್ಕಳು ಇದಾರಂದ್ರೆ ಬರೀ 10 ಮಕ್ಕಳಿಗೆ ಮಾತ್ರ ಓದಕ್ ಬರ್ತಿರೋದು. 25% ಚಾನ್ಸ್ ನಿಮ್ ಮಗು ಆ 10 ಮಕ್ಕಳಲ್ಲಿ ಇರಬಹುದು. ನೀವೇನ್ ಮಾಡ್ಬೇಕಂದ್ರೆ ಮಗುನ ಕೂರ್ಸ್ಕೊಂಡು ಚೆಕ್ ಮಾಡ್ಬೇಕು, ಓದಕ್ ಬರ್ತಾ ಇದೀಯಾ ಬರ್ತಾ ಇಲ್ವಾ ಅಂತ. ಮತ್ತೆ ನಾವು ಆಸ್ ಎ ಪೇರೆಂಟ್ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಮಗು ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ರೆ, ಫಾರ್ ಎಕ್ಸಾಂಪಲ್ 50ಗೆ 45, 48 ಆ ರೀತಿ ಬಂದ್ರೆ ನಾವು ಮಗು ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಓದ್ತಿರ್ಬಹುದು ಅಂತ ಅನ್ಕೊಂಡಿರ್ಬಹುದು. ಬಟ್ ಆಕ್ಚುಯಲ್ ರಿಯಾಲಿಟಿ ಹಾಗಿಲ್ಲ. ನಾವು 15 years ಇಂದ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಔಟ್ ಆಫ್ ವರ್ಡ್ ಬಂದಿರೋ ಮಗುಗೆ ಆಯಿ ಬರ್ದಿರ ನೋಡಿದೀವಿ. ಸಿಂಪಲ್ ವರ್ಡ್ಸ್ ವಿಚ್, ವಾಟ್, ವಿತ್ ಬರೆಯಕ್ ಬರ್ದಿರ ಇರೋದು ಮಗುನ ನೋಡಿದ್ವಿ ನಾವು. ಸೊ ಹಾಗಂತ ನಾವು ಸ್ಕೂಲ್ ನ ಬ್ಲೇಮ್ ಮಾಡ್ತಿಲ್ಲ. ಸ್ಕೂಲ್ಸ್ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಬಿಕಾಸ್ ಸ್ಕೂಲ್ ಮಕ್ಕಳು ಚೆನ್ನಾಗಿ ಓದಿದ್ರೇನೆ ಅವ್ರಿಗೂ ಹೆಸರು ಬರೋದು. ಟೀಚರ್ಸ್ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಹಾಗಾದ್ರೆ ನಮ್ಮ ಮಿರಾಕಲ್ ಕೋರ್ಸ್ ಯಾಕೆ ಅಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ರೀಸನ್ ಈಸ್ ವಿ ಹ್ಯಾವ್ ವರ್ಕ್ಡ್ ಆನ್ ಓನ್ಲಿ ದಿಸ್ ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಫಾರ್ 15 years. ಮತ್ತೆ ನಮ್ಮಲ್ಲಿ ನಿಮ್ಮ ಮಗುನ ಸೇರಿಸಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನಾವೇನ್ ಗ್ಯಾರಂಟಿ ಕೊಡ್ತಿಲ್ಲ. ಬಟ್ ಒಂದಂತೂ ಖಚಿತ, ನಿಮ್ಮ ಮಗುಗೆ ಏನಾದ್ರೂ ಓದಕ್ಕೆ ಕಷ್ಟ ಆಗ್ತಿದ್ರೆ, ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಹಿಂದಿ ಆಗಿರ್ಲಿ, ಮ್ಯಾಥ್ಸ್ ಆಗಿರ್ಲಿ, ಅದು 100% ಸಾಲ್ವ್ ಆಗೇ ಆಗುತ್ತೆ.